ಈಗ ಕನ್ನಡ ಚಿತ್ರರಂಗಕ್ಕೆ ಪಾಠ ಮಾಡೋಷ್ಟು ದೊಡ್ಡವನಲ್ಲ. ನಾನು ಮೊದಲೇ ಹೇಳ್ದಂಗೆ ನಾನು ಕನ್ನಡ ಚಿತ್ರರಂಗದ ಅಪ್ಪಟ ಅಭಿಮಾನಿ. ಒಬ್ಬ ಪ್ರೇಕ್ಷಕನ ತಲೆನಲ್ಲಿ ಏನು ಓಡ್ತಾ ಇದೆ, ಒಬ್ಬ ಪ್ರೇಕ್ಷಕನಾಗಿ ನನ್ನೊಂದು ಕೆಲವು ಅನಿಸಿಕೆಗಳನ್ನ ನಾನು ಇವತ್ತು ಈ ಕಾರ್ಯಕ್ರಮದ ಮುಂದೆ ಹೇಳಿದೆ. ನಿಜಕ್ಕೂ ಕೂಡ ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಂದನವನ ಅಂದು ಇಂದು ಮುಂದು ಅನ್ನೋ ಒಳ್ಳೆ ಕಾರ್ಯಕ್ರಮ. ಯಾಕೆಂತಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು. ಇವತ್ತು ಕನ್ನಡ ಚಿತ್ರರಂಗ ಕಷ್ಟದಲ್ಲಿದೆ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡೋರು ಕೂಡ ಕಷ್ಟದಲ್ಲಿದ್ದಾರೆ. ಎಲ್ಲರ ತಲೆನಲ್ಲೂ ಒಂದೇ ಪ್ರಶ್ನೆ, ಯಾಕೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ? ಒಳ್ಳೊಳ್ಳೆ ಸಿನಿಮಾಗಳು ಬರಕ್ ಸಾಧ್ಯತೆ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಅದು ಒಬ್ಬ ನಿರ್ದೇಶಕನ ಮೇಲೆ ಅವಲಂಬಿಸಿರುತ್ತೆ, ಒಬ್ಬ ನಿರ್ಮಾಪಕನ ಮೇಲೆ ಅವಲಂಬಿಸಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಚಿತ್ರದಲ್ಲಿ ಪಾತ್ರ ಮಾಡುವಂತ ನಾಯಕರ ಮೇಲೂ ಅವಲಂಬಿಸಿರುತ್ತೆ. ಈ ಕಾರ್ಯಾಗಾರ ಎಲ್ಲ ಸಮಸ್ಯೆಗಳ ಬಗ್ಗೆ ಒಂದು ಬೆಳಕು ಚೆಲ್ಲೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಕಾರ್ಯಾಗಾರದಲ್ಲಿ ಕನ್ನಡ ಚಲನಚಿತ್ರರಂಗ ಎದುರಿಸ್ತಾ ಇರುವಂತಹ ಹಲವಾರು ಸಮಸ್ಯೆಗಳ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗಳ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕನ್ನಡ ಚಿತ್ರರಂಗಕ್ಕೆ ಸದಾಕಾಲ ಬೆಂಬಲ ಕೊಟ್ಕೊಂಡೇ ಬಂದಿದ್ದಾರೆ. ಅವ್ರು ಏನೇನು ಸಮಸ್ಯೆಗಳನ್ನ ಈ ಕಾರ್ಯಾಗಾರದಲ್ಲಿ ಮುಂದೆ ಇಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬಗೆಹರಿಸುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಂದ್ರೆ ನಾನು ಮಚ್ಚು ಲಾಂಗು ಯೂಸ್ ಮಾಡೋದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಜನ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನ ನಾವು ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗಿ ಯೋಚನೆ ಮಾಡಬೇಕು. ಅಂದ್ರೆ ಜನಗಳಿಗೆ ಮನಸ್ಸು ಮುಟ್ಟುವಂತ ಸಿನಿಮಾಗಳನ್ನ ನಾವು ಕೊಡೋದ್ರಲ್ಲಿ ವಿಫಲರಾಗ್ತಾ ಇದೀವಿ ಅನ್ನೋದು. ಯಾಕೆಂದ್ರೆ ಮಚ್ಚು ಲಾಂಗ್ ಇಲ್ದಿರುವಂತ ಸಿನಿಮಾಗಳು 100 ದಿವಸ ಉಳಿರೋದು ಕೂಡ ನಾವು ನೋಡಿದೀವಿ. ಈಗ ಈಗ 70ರ ದಶಕ ಇರ್ಬೋದು, 80ರ ದಶಕ ಇರ್ಬೋದು, ತೀರಾ 90ರ ದಶಕದವರೆಗೂ ಕೂಡ ಸಿನಿಮಾಗಳಲ್ಲಿ ಫೈಟಿಂಗ್ ಅಂದ್ರೆ ಅದು 1 ಅಥವಾ 2 ಅಷ್ಟೇ ಇದ್ದಿದ್ದು. ಆದ್ರೆ ಈಗ ಎಂಟ್ರಿನೇ ಮಚ್ಚು ಲಾಂಗು ಸಮೇತ ಎಂಟ್ರಿ ಆಗುವುದನ್ನ ನಾವು ನೋಡ್ತಾ ಇದ್ವಿ. ಅಂದ್ರೆ ನಾವು ಪ್ರೇಕ್ಷಕರಿಗೆ ಒಳ್ಳೆ ಸಿನಿಮಾಗಳು ಕೊಡೋದ್ರಲ್ಲಿ ಪ್ರೇಕ್ಷಕರ ಆಲೋಚನೆ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳ. ಅಂದ್ರೆ ಮಚ್ಚು ತೋರಿಸಿನೇ ನಾವು ಸಿನಿಮಾ ಗೆಲ್ಲಬೇಕಾ? ಯಾಕೆ ಒಳ್ಳೆ ಸಿನಿಮಾ ಕೊಟ್ರೆ ಜನ ನೋಡಲ್ವಾ? ಅದ್ರ ಬಗ್ಗೆ ನಾವು ಯೋಚನೆಯನ್ನ ಅಂದ್ರೆ ಒಬ್ಬ ನಾಯಕ ನಟನನ್ನ ವೈಭವೀಕರಿಸೋದಕ್ಕೋಸ್ಕರ ನಾವು ಜನಗಳಿಗೋಸ್ಕರ ಸಿನಿಮಾ ಮಾಡ್ಬೇಕು. ಯಾರು ನಾಯಕನ ನಟಗೋಸ್ಕರ ನಾವು ಸಿನಿಮಾ ಮಾಡ್ಬೇಕು. ಯಾಕೆ ಅಂತಂದ್ರೆ ಒಬ್ಬ ನಿರ್ಮಾಪಕ ದುಡ್ಡಾಗ್ತಾನೆ ಅಂತಂದ್ರೆ ಅವನು ಸಾಲ ಮಾಡಿ ತಂದಿರ್ತಾನೆ, ಇಲ್ಲ ಮನೆ ಮಠ ಮಾರಿರ್ತಾನೆ, ಆಸ್ತಿ ಮಾರಿರ್ತಾನೆ. ಅದೆಲ್ಲವನ್ನ ಮಾಡಿ ಅವನು ಸಿನಿಮಾ ಮಾಡೋಂಥ ಸಿನಿಮಾ ಬಿಡುಗಡೆ ಆಗುವವರೆಗೂ ಕೂಡ ಅವನ BP ರೈಸ್ ಆಗೇ ಇರುತ್ತೆ. ಸಿನಿಮಾದಲ್ಲಿ ಜನರ ನಿರೀಕ್ಷೆ ಪ್ರತಿಕ್ರಿಯೆ ಏನಿದೆ ಅನ್ನೋದ್ರ ಮೇಲೆ ಆ ನಿರ್ಮಾಪಕನ ಭವಿಷ್ಯ ಅವಲಂಬಿಸಿರುತ್ತೆ. ಯಾರನ್ನೋ ಒಬ್ಬನ್ನ ಮೆಚ್ಚೋದಕ್ಕೋಸ್ಕರ ಅವ್ರನ್ನ ವೈಭವಕ್ಕೋಸ್ಕರ ಸಿನಿಮಾ ಮಾಡಿದ್ರೆ ಜನ ಖಂಡಿತವಾಗ್ಲೂ ಕೂಡ ಥಿಯೇಟ್ರಿಗೆ ಬರಲ್ಲ. ಜನ ಥಿಯೇಟ್ರಿಗೆ ಬರಬೇಕು ಅಂತಂದ್ರೆ ಒಳ್ಳೆ ಕತೆ ಇರಬೇಕು. ಒಳ್ಳೆ ಕತೆ ಇರುವಂತ ಸಿನಿಮಾಗಳು ಎಷ್ಟು ದಿವಸ 100 ದಿವಸ ಓಡಿಲ್ವಾ? ಎಷ್ಟು ದಿವಸ ಓಡಿಲ್ಲ ಸಿನಿಮಾಗಳು ನೋಡಿದೀವಲ್ಲ ನಾವು. ಯಾಕೆ ನಾವು ಆತರ ಸಿನಿಮಾಗಳು ಮಾಡಕ್ಕಾಗಲ್ಲ? ಮಾತುಗಳನ್ನ ನೋಡಿದ್ರೆ ನೀವು ಇಲ್ಲಿನ ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅದನ್ನ ನೋಡಿ ಮಾತಾಡಿದೀರಾ ಅಂತ ಅನ್ನಿಸ್ತು. ಆದ್ರೆ ನೀವು ಮಾತಿಗಷ್ಟೇ ಇದನ್ನ ಸೀಮಿತ ಮಾಡ್ಕೊಳ್ತಿದ್ದೀರಾ. ಅದರ್ವೈಸ್ ಕನ್ನಡ ಚಿತ್ರರಂಗ ಯಾವ ತರ ಹೋಗ್ತಿದೆ, ಏನೇನ್ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಅಂತ ಅನ್ಸುತ್ತಾ ಅಂತ ನನ್ಗೊಂದು ಪ್ರಶ್ನೆ. ಯಾಕಂದ್ರೆ ಹೇಳ್ತೀನಿ, ಮೊನ್ನೆ ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇ ದಿನ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ವಾರ್ತಾ ಇಲಾಖೆ ಕಡೆಯಿಂದ. ಯಾವ್ದಾರದ್ದು ರಾಜ್ಕುಮಾರ್ ಅವ್ರಿಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮ ಅದಾಗಿರ್ಲಿಲ್ಲ. ಏನೋ ಇವತ್ತು ಬರ್ತ್ಡೇ ಮಾಡ್ಬೇಕು ಬೇಕಾ ಬಿಟ್ಟಿ ಮಾಡಿದಂಗ್ ಇತ್ತು ಆ ಕಾರ್ಯಕ್ರಮ, ಕಾಟಾಚಾರಕ್ಕೆ ಮಾಡ್ದಂಗಿತ್ತು. ಜೊತೆಗೆ ಇಲ್ಲಿ ಇವಾಗ ಫಿಲ್ಮ್ ಚೇಂಬರ್ ಆಗಿರ್ಬೋದು, ಮತ್ತೆ ಈ ಕನ್ನಡ ಈ ಕಲಾವಿದರ ಸಂಘ ಆಗಿರ್ಬೋದು, ಇಲ್ಲಿ ಬರುವಂತ ಅಮೌಂಟ್ ಗಳು ಏನಾಗ್ತಿದೆ, ಇಲ್ಲಿನ ಹಿರಿಯ ಕಲಾವಿದರಿಗೆ ಯಾರಿಗಾದ್ರೂ ಏನಾದ್ರು ವೇತನ ಏನಾದ್ರು ಹೋಗ್ತಿದ್ಯಾ? ಅವ್ರಿಗೆ PP-ಗೆ ಟ್ಯಾಬ್ಲೆಟ್ಸ್ ಇಲ್ಲ, ಆತರ ದುಡ್ಡು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. 2,000 ಕೊಡಿ ಅಂತ ಅವರು ಬೇಡ್ಕೊಳ್ತಿದ್ದಾರೆ. ಮೊನ್ನೆ ಜೋಸಮನ್ ಅವರು ಫಿಲ್ಮ್ ಚೇಂಬರ್ ಮುಂದೆ ಬೇಡಿಕೆ ಇಟ್ರು, ನಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಬೇಕು, ನೀವು ಕೊಡಿ ಅಂತ ಹೇಳ್ಬಿಟ್ಟು ಅವತ್ತೇ ಅವ್ರ ಡೆತ್ ಕೂಡ ಆಯ್ತು. ಸೊ ಈ ತರದ್ ಏನಾದ್ರು ಗಮನ ಹರಿಸಿದ್ದಾರೆ? ಯಾಕಂದ್ರೆ ಯಾವುದೇ ಹಿರಿಯ ಕಲಾವಿದರಿಗೂ ಕೂಡ ವೇತನ ಸರ್ಕಾರದಿಂದ ಎಂತವ್ರಿಗೆ ಎಲ್ಲರಿಗೂ ವೇತನ ಸಿಗ್ತಿದೆ ಪ್ರತಿ ತಿಂಗಳು. ಆದ್ರೆ ಕಲಾವಿದರಿಗೆ ಯಾಕೆ ಸಿಗ್ತಾ ಇಲ್ಲ? ಹಿರಿಯ ಕಲಾವಿದರು ತುಂಬಾ ಜನ ಈ ತರದನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಇದೆಲ್ಲ ಬಿಡಿ, ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಶಕ್ತಿ, ಅವ್ರಿಗೆ ಗೌರವ ಸಲ್ಲಿಸುವಂತ ಕೆಲಸಗಳು ಕೂಡ ಆಗ್ತಿಲ್ಲ. ಬೇಗ ಬಿಟ್ಟು ಸರ್ಕಾರ ಮಾಡ್ತಾ ಇದೆ ಅಂತ ಕೂಡ ಅಂತ ಅನ್ಸುತ್ತೆ ಸರ್. ಸಮಸ್ಯೆಗಳಿದಾವೆ, ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದ್ ಏನೇನು ಸಮಸ್ಯೆ ಇದೆ ಎಲ್ಲ ಒಂದೇ ಸತಿ ಬಗೆಹರಿಸ್ತೀವಿ ಅಂತ ಹೇಳಕ್ಕಾಗಲ್ಲ. ಹಂತವಾಗಿ ಸಮಸ್ಯೆಗಳನ್ನು ನೋಡಿ ಸರ್, ಇವಾಗ ತುಂಬಾ ಜನ ನಟರು ಸತ್ತೋಗಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ನಿಧನರಾಗಿದ್ದಾರೆ. ಸೊ ಯಾರಿಗೂ ಎಲ್ಲರಿಗೂ ಗೌರವ ಸಲ್ಲಿಸ್ಕೊಂಡು ಕುತ್ಕೊಳ್ಳಿ ಸರ್ಕಾರ ಅಂತ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇ ದಿನ ಒಂದು ಕಾರ್ಯಕ್ರಮ ನೆಟ್ಟಗಾಗ್ಲಿಲ್ಲ ಅನ್ನೋ ಒಂದು ಬೇಜಾರು ನಮ್ಗಿತ್ತು ಅವತ್ತು. ಅಲ್ಲಿ ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಆ ಕಾರ್ಯಕ್ರಮ ಹೇಗಾಯ್ತು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಕಾಟಾಚಾರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಏನು ಹೆಸರಿಗೆ
ಡಾಕ್ಟರ್ ರಾಜ್ಕುಮಾರ್ ಏನು ಮಾಡ್ಲಿಲ್ಲ ಅಂತ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಜೊತೆಗೆ ಹಿರಿಯ ಕಲಾವಿದರು ನಮ್ಮ ಹತ್ರ ಮಾತನಾಡುವಾಗ ಹೇಳ್ಕೊಳ್ತಾರೆ, ನಮ್ಗೆ ಯಾವುದೇ ರೀತಿ ಸರ್ಕಾರ ಆಗ್ಲಿ ಚಿತ್ರರಂಗದ ಕಡೆಯಿಂದ ಆಗ್ಲಿ ಯಾವುದೇ ರೀತಿ ಹೆಲ್ಪ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮಾತೆಗೂ ದುಡ್ಡಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ ಸರ್. ನಾವು ಹೋಗ್ಬಿಟ್ಟು ಕೆಲವೊಂದ್ ಕಡೆ ನಾವು ಪ್ರಚಾರ ಮಾಡ್ಬಿಟ್ಟು ಅದಕ್ಕೆ ಅವ್ರಿಗೆ ಏನ್ ಬೇಕೋ ಅದನ್ನ ಜನರ ಕೈಯಿಂದ ಹೆಲ್ಪ್ ಮಾಡಿಸ್ತಾ ಇದೀವಿ. ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ ಕೆಲವೊಂದು ಘಟನೆಗಳನ್ನ. ಸೊ ಇದ್ರ ಬಗ್ಗೆ ಪ್ರಭಾಕರ್ ಅವರು ಅಷ್ಟೇ ಚೆನ್ನಾಗಿ ಮಾತಾಡಿದ್ರು, ಅವ್ರ ಗಮನ ಹರಿಸಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಈಗ ಆಗಿದ್ದು ಇಲ್ಲಿವರೆಗೂ ಆಗಿದೆ, ಮುಂದಿನ ದಿನಗಳಲ್ಲಿ ಆ ರೀತಿ ಆಗದೆ ಇರೋ ತರ ಎಚ್ಚರವನ್ನ ವಹಿಸೋಣ ಅಂತ ಹೇಳಿ ಹೀರೋಗಳಿಗೆ ಸಿನಿಮಾ ಮಾಡಬೇಡಿ ಅಂದ್ರೆ ಅಂದ್ರೆ ಬರಹಗಾರರಿಗೆ ಇಲ್ಲಿ ಕೊರತೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಕೊರತೆ ಅಂದ್ರೆ ಅದು ಬರವಣಿಗೆ ಒಂದೇ ಕೊರತೆ ಅಲ್ಲ, ಎಲ್ಲಾ ರೀತಿಯ ಕೊರತೆಗಳು ಇರ್ತವೆ. ನಾವು ಯೋಚನೆ ಮಾಡ್ಬೇಕಾಗಿರೋದು ಫಸ್ಟ್ ಪ್ರೇಕ್ಷಕರನ್ನ ಯಾವ ರೀತಿ ಸಿನಿಮಾ ಬಂದ್ರೆ ಕರ್ಕೊ ಬರ್ಬೇಕು ಅನ್ನೋದ್ರ ಬಗ್ಗೆ. ಕರ್ನಾಟಕ ರತ್ನ ಅದು ಪ್ರಶಸ್ತಿ ಸಬ್ಸಿಡಿ ವಿಚಾರವಾಗಿ ತುಂಬಾ ಸಲ ರಾಜ್ಯ ಸರ್ಕಾರಕ್ಕೆ ಮನವಿ ಬಂದಿದೆ. ಯಾಕೆ ಕಾರ್ಯರೂಪಕ್ಕೆ ಕೂಡ ಬಂದಿಲ್ಲ? ಇಲ್ಲ, ಈಗ 2 ವರ್ಷದ ಸಬ್ಸಿಡಿ ಕ್ಲಿಯರ್ ಆಗಿದೆ. ಯಾಕೆ ಅಂತಂದ್ರೆ 5 ವರ್ಷದಲ್ಲಿ ಬಾಕಿ ಇದ್ದಿದ್ದನ್ನ ಎಲ್ಲ ಕಡಿಮೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ವರ್ಷ ಆದ್ರೂ ಕನ್ನಡ ರತ್ನ ಅನೌನ್ಸ್ ಆಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಅನೌನ್ಸ್ ಮಾಡಿದಾದ್ಮೇಲೆ ಕೊಟ್ಬಿಡ್ಬೇಕು. ಕೊಡ್ದೇನೆ ಯಾಕೆ ಅನೌನ್ಸ್ ಮಾಡ್ತೀರಾ ಅಂತ ಪ್ರಶ್ನೆ. ಕಾರಣಾಂತರಗಳಿಂದ ಮುಂದಕ್ಕೆ ಹೋಗಿದೆ, ಈ ತಿಂಗಳಲ್ಲಿ ಆಗುತ್ತೆ. ಥ್ಯಾಂಕ್ ಯು.